ನೀವು ರಾಜಕೀಯನ ನಂಬ್ಕೊಂಡು ಬದುಕ್ತೀರಾ, ನಾವು ಇಲ್ಲಿನ ಸಂಪ್ರದಾಯ ಕಟ್ಟುಪಾಡುಗಳನ್ನು ನಂಬ್ಕೊಂಡು ಬದುಕ್ತೀವಿ. ನಿಮ್ಮ ಪಟ್ಟಣದಲ್ಲಿ ರಾಜಕೀಯ ಹುಟ್ಟೋದಕ್ಕಿಂತ ಮುಂಚೆನೇ ಇಲ್ಲಿ ಒಬ್ಬ ನಾಯಕ ಹುಟ್ಕೊಂಡಿದ್ದ. ನೀವು ಅಧಿಕಾರ ಪಡೆಯೋದಕ್ಕೋಸ್ಕರ ಮತಗಳ ಲೆಕ್ಕ ಹಾಕ್ತೀರಾ, ನಾವು ಜನಗಳ ಅಭಿಮಾನದ ಲೆಕ್ಕ ಹಾಕ್ತೀವಿ. ಆದರೆ ನೀವು ಬರೀ ಮತಗಳನ್ನು ಹಾಕೋ ಬೆರಳುಗಳನ್ನು ಮಸಿ ಮಾಡಲ್ಲ. ಸ್ವಲ್ಪ ಯಾಮಾರಾದರೂ ಜನಗಳ ಭವಿಷ್ಯದ ಮೇಲೇನೆ ಮಸಿ ಬೆಳೆದು ಬಿಡ್ತೀರ. ಆದರೆ ನಾವು ಹಾಗಲ್ಲ, ಊರು ಜನಗಳಿಗೋಸ್ಕರ ಉಸಿರು ಕೊಡೋಕ್ಕೂ ಸಿದ್ಧವಾಗಿರ್ತೀವಿ. ಅವರ ಕಷ್ಟಕ್ಕೆ ಬೆನ್ನೆಲುಬಾಗಿ ಅವರ ರಕ್ಷಣೆಗೆ ಬೆಂಗಾವಲಾಗಿ ನಿಂತಿರ್ತೀವಿ. ಇಲ್ಲಿ ಸೂರ್ಯವಂಶದ ಛಾಪು ಇರೋವರೆಗೂ, ಇನ್ನೊಮ್ಮೆ ಹೇಳ್ತೀನಿ, ಇಲ್ಲಿ ಸೂರ್ಯವಂಶದ ಛಾಪು ಇರೋವರೆಗೂ ನಿಮ್ಮ ರಾಜಕೀಯ ರಾಮಪುರದ ಗಡಿ ಆಚೆ ಇರಬೇಕು. ತಿಳಿತಾ? ಅರ್ಥ ಆಯ್ತು ಸರ್. ದುಡುಕಿ ನಮ್ಮಪ್ಪ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನು ನಾನು ವಾಪಸ್ ತಗೊಂಡಿದ್ದೀನಿ. ಇನ್ಮೇಲೆ ಈ ರೀತಿ ಆಗದಿರೋ ಥರ ನಾನು ನೋಡ್ಕೊತೀನಿ. ದಯವಿಟ್ಟು ಹೀಗಾಗಿರೋದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ ಸರ್. ನನ್ನನ್ನು ನಿಮ್ಮಲ್ಲಿ ಒಬ್ಬ ಅಂತ ತಿಳ್ಕೊಂಡು ಗೊತ್ತಿಲ್ಲದೆ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮಲ್ಲಿ ಕ್ಷಮೆ ಬರೀ ಕೈ ಮುಗ್ದು ಕೇಳಲ್ಲ, ಕಣ್ಣು ನೆಲ ನೋಡ್ಬೇಕು, ಕೈ ಕಾಲ್ ಹಿಡಿಬೇಕು. ತಲೆ ಎಲ್ಲ ಮಾತಾಡೋ ತಲೆ ತಗ್ಗಿಸ್ಬೇಕು. ಆಗ ನಾನು ಅನ್ನೋ ಅಹಂ ಸೋಲೋದಕ್ಕೆ ಸಾಧ್ಯ. ಏನಂತೀರಾ ಯುವ ನಾಯಕರೇ?